ಸ್ನೇಹಿತರೆ, ಇಲ್ಲೊಂದು ನೇಮಕಾತಿ ಅಧಿಸೂಚನೆ ಇದೆ ನೋಡುವುದು. ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರುವಂಥ ಒಂದು ಅಧಿಸೂಚನೆ ಆಗಿರ್ತದೆ. ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಮನಗರ ಜಿಲ್ಲೆಯಲ್ಲಿ ಕರೆದಿರುವಂಥ ಹೆಲ್ತ್ ಡಿಪಾರ್ಟ್ಮೆಂಟ್ ಖಾಲಿ ಇರುವಂಥ ಹುದ್ದೆಗಳಾಗಿರ್ತವೆ. NHM ಅಂಡ್ರಲ್ಲಿ ಇರ್ತವೆ ಅವು. ನೋಡ್ಬೋದು, ರಾಮನಗರ ಜಿಲ್ಲೆಯಲ್ಲಿ 2024-25ನೇ ಸಾಲಿನ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ವಿವಿಧ ಕಾರ್ಯಕ್ರಮಗಳಲ್ಲಿ ಕಾರ್ಯನಿರ್ವಹಿಸಲು ಈ ಕೆಳಕಂಡ ಹುದ್ದೆಗಳನ್ನು NHM ಮಾರ್ಗಸೂಚಿ ಅನ್ವಯ ನಿಯಮಾನುಸಾರ ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ. ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ನೇಮಕ ಮಾಡ್ಕೋತಾ ಇದ್ದಾರೆ. ಮತ್ತು ಇವು NHM ಅಂಡ್ರಲ್ಲಿ ಇರುವಂಥ ಹುದ್ದೆಗಳಾಗಿರ್ತವೆ. ನೋಡ್ಬೋದು, ಇದಕ್ಕೆ ಸಂದರ್ಶನಕ್ಕೆ ನೀವು ಹಾಜರಾಗಬೇಕಾಗತ್ತೆ. ಎಲ್ಲಿಯವರೆಗೆ ಕಾಲಾವಕಾಶ ಇದೆ ಅಂತ ಹೇಳಿದ್ರೆ 31/3/2025 ಕಾಲಾವಕಾಶ ಇರುತ್ತೆ. ಇದಕ್ಕೇನೋ ಅಪ್ಲಿಕೇಶನ್ ಬಿಡ್ತಾರೆ ಅವರು, ವೆಬ್ಸೈಟಲ್ಲಿ ಇನ್ನೂ ಬಿಟ್ಟಿಲ್ಲ. ಇದು ಪ್ರಜಾವಾಣಿಯಲ್ಲಿ ಬಿಟ್ಟಿರುವಂಥದ್ದು. ವೆಬ್ಸೈಟ್ ಮೂಲಕ ನೇಮಕಾತಿ ಸೂಚನೆ ಹೊರಡಿಸ್ತಾರೆ. ಅವಾಗ ನಿಮಗೆ ಡೇಟ್ ಯಾವಾಗ ಅಂತೇಳಿ ಅವರು ತಿಳಿಸ್ತಾರೆ. ಅದು ಬಂದ ತಕ್ಷಣ ನಾನು ಮತ್ತೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಹುದ್ದೆ ಹೆಸರು ನೋಡ್ಬೋದು, ಮೆಡಿಕಲ್ ಆಫೀಸರ್ ಅಂತ ವೈದ್ಯಾಧಿಕಾರಿಗಳು. 5 ಪೋಸ್ಟ್ ಖಾಲಿ ಇದ್ದಾವೆ ಸ್ನೇಹಿತರೆ. ಇದಕ್ಕೆ MBBS ಆಗಿರ್ಬೇಕತ್ತೆ, ಮತ್ತು ಇಂಟರ್ನ್ಶಿಪ್ ಆಗಿರಬೇಕು, ಮತ್ತು KMC ರಿಜಿಸ್ಟ್ರೇಷನ್ ಆಗಿರಬೇಕು. ರಾಮನಗರ ಜಿಲ್ಲೆಯಲ್ಲಿ ಖಾಲಿ ಇರುವಂಥ ಅಲ್ಲಿ ಹತ್ತಿರದಲ್ಲಿರುವಂಥವ್ರು ಟ್ರೈ ಮಾಡ್ಬೋದು. ಡಿಸ್ಟ್ರಿಕ್ಟ್ ಕನ್ಸಲ್ಟೆಂಟ್ ಕ್ವಾಲಿಟಿ ಅಶ್ಯೂರೆನ್ಸ್ ಅಂತ ಇದೆ, 1 ಪೋಸ್ಟ್ ಇದೆ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕ್ವಾಲಿಟಿ ಮ್ಯಾನೇಜರ್ ಅಂತಿದೆ, 1 ಪೋಸ್ಟ್ ಇದೆ. ಡಿಸ್ಟ್ರಿಕ್ಟ್ ಪ್ರೋಗ್ರಾಮರ್ ಕೋಆರ್ಡಿನೇಟರ್ ಇದೆ, 1 ಪೋಸ್ಟ್. ನಮಗೆಲ್ಲ ಬೇಡ ಇದು. ನರ್ಸಿಂಗ್ ನೋಡ್ಬೋದು, ಶುಶ್ರೂಷಕಿ ಅಂತ ಇದೆ. ನಮ್ಮ ಕ್ಲಿನಿಕ್ಗೆ ಬೇಕಾಗಿದ್ದಾರೆ, 5 ಪೋಸ್ಟ್ ಇದ್ದಾವೆ. ಇದಕ್ಕೆ BSc ನರ್ಸಿಂಗ್ ಅಥವಾ GNM ನರ್ಸಿಂಗ್ ಆಗಿರಬೇಕಾಗುತ್ತೆ. ಅಂದರೆ BSc ನರ್ಸಿಂಗ್ ಅಥವಾ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಆಗಿದ್ದು ನಡೆಯುತ್ತೆ, ಅಥವಾ ಡಿಪ್ಲೊಮಾ ಇನ್ ನರ್ಸಿಂಗ್ ಆಗಿದ್ರು ಕೂಡ ನಡೆಯುತ್ತೆ. KMC ರಿಜಿಸ್ಟ್ರೇಷನ್ ಆಗಿರಬೇಕು. ವಯೋಮಿತಿ 45 ವರ್ಷ ಒಳಗಡೆ ಇರಬೇಕು. 15,000 ಮತ್ತು June 4 ಅವರಿಗೆ 14,000 ಇರುತ್ತೆ. ಲ್ಯಾಬ್ ಟೆಕ್ನಿಷಿಯನ್ ಇದಾವೆ ನೋಡಿ, 5 ಪೋಸ್ಟ್ ಇದ್ದಾವೆ. ಈ ಪ್ಯಾರಾಮೆಡಿಕಲಲ್ಲಿ ಬರುತ್ತೆ, ಇದು DMLT ಅಂಥೇಳಿ ಅದಾದವ್ರಿಗೆ ನಡೆಯುತ್ತೆ. ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಕಿರಿಯ ಆರೋಗ್ಯ ಸಹಾಯಕರು DHI ಅಂತ ಬರುತ್ತೆ. ಹೆಲ್ತ್ ಇನ್ಸ್ಪೆಕ್ಟರ್ ಪ್ಯಾರಾಮೆಡಿಕಲಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಸಮೀಪ ಇರುವಂಥವ್ರು ಹೋಗಿ ಟ್ರೈ ಮಾಡ್ಬೋದು. 5 ಪೋಸ್ಟ್ಗಳಿದ್ದಾವೆ. SLC ಅದ್ರ ಮೇಲೆ DHI ಅಂತ 3 ವರ್ಷ ಕೋರ್ಸ್ ಬರುತ್ತೆ. ಸೈನ್ಸ್ ಮೇಲೆ PUC ಸೈನ್ಸ್ ಆಗಿದೆ 2 ವರ್ಷ ಬರುತ್ತೆ. ಅದನ್ನು ಮಾಡಿದವರು ಅಲ್ಲಿ ಟ್ರೈ ಮಾಡ್ಬೋದು, ನೀವು ಅಲ್ಲಿ ಸಮೀಪ ಇರುವಂಥವ್ರು. ನೋಡ್ಬೋದು, ದಿನಾಂಕ 24/1/2025 ಅರ್ಹ ಅಭ್ಯರ್ಥಿಗಳು ಜಾಹೀರಾತಿನಲ್ಲಿ ಸೂಚಿಸಿದ ದಾಖಲೆಗಳ ಪರಿಶೀಲನೆಗಾಗಿ ಅವಶ್ಯಕ ಪೂರಕ ದಾಖಲಾತಿಗಳೊಂದಿಗೆ ಬೆಳಗ್ಗೆ 10 ರಿಂದ 12 ಗಂಟೆಯೊಳಗೆ ನಿಗದಿತ ಅರ್ಜಿ ನಮೂನೆಯನ್ನು ಪಡೆದು ನೋಂದಣಿ ಮಾಡಿಕೊಳ್ಳಲು ಸೂಚಿಸಿದೆ. ಅಂದರೆ ಇಲ್ಲಿ ಅಪ್ಲಿಕೇಶನ್ ಕೊಡ್ತಾರೆ, ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ. ಅಲ್ಲಿ ಹೋಗಿಬಿಟ್ಟು ನೀವೇನು ಮಾಡ್ಬೇಕು, 24/1/2025 ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರೆ ಅಪ್ಲಿಕೇಶನ್ ಕೊಡಬೇಕು ಅಲ್ಲೇ ಖುದ್ದಾಗಿ ನೀವು. ಮತ್ತು ನೋಡ್ಬೋದು, ಬೆಳಗ್ಗೆ 10 ರಿಂದ 12 ಗಂಟೆಯೊಳಗೆ ಕೊಡಬೇಕಂತ ಹೇಳಿದ್ದಾರೆ. ಮತ್ತು ನೋಂದಣಿಯಾದ ಅಭ್ಯರ್ಥಿಗಳು ಮಾತ್ರ ದಾಖಲಾತಿ ಪರಿಶೀಲನೆಗೆ ಪರಿಗಣಿಸಲಾಗುವುದು. ನೇರ ಸಂದರ್ಶನವನ್ನು ಈ ಮೇಲ್ಕಾಣಿಸಿದ ಕಚೇರಿಯಲ್ಲಿ ಸದರಿ ದಿನದಂತೆ ನಡೆಸಲಾಗುವುದು. ಮಾಹಿತಿ ಮೇಲ್ಕಾಣುತ್ತೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಆಗುತ್ತೆ ಇಲ್ಲಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು ಅಂತ ಹೇಳಿದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ಫಸ್ಟಿಗೆ ಹೋಗಿ ಈ ಡೇಟಿಗೆ ಹೋಗಿ. ನೆಕ್ಸ್ಟ್ ನೋಡಿ, ವಿಶೇಷ ಸೂಚನೆ ಕೂಡ ಕೊಟ್ಟಿದ್ದಾರೆ. ಸಾರ್ವಜನಿಕ ಹಿತದೃಷ್ಟಿಯಿಂದ NHM ಅಡಿಯಲ್ಲಿ ರಾಮನಗರ ಜಿಲ್ಲೆಗೆ ಅನುಮೋದನೆಗೊಂಡಿರುವ ಹುದ್ದೆಗಳನ್ನು ಹಾಗೂ ದಿನಾಂಕ 24/1/2025 ಭರ್ತಿ ಆಗದೆ ಉಳಿದಿರುವ ಹುದ್ದೆಗಳನ್ನು ಯಾವುದೇ ಸಂದರ್ಭದಲ್ಲಿ ನಿಯಮಾನುಸಾರ ಹಾಗೂ ಮಾರ್ಗಸೂಚಿಯನ್ನು ಭರ್ತಿ ಮಾಡಬಹುದಾಗಿರುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಹುದ್ದೆಗಳಿಗೆ ಮೇಲ್ಕಂಡ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಅಂತ ಹೇಳಿದರೆ, ಈ ಆಯ್ಕೆಯ ನೇಮಕಾತಿ NHM ಮಾರ್ಗಸೂಚಿ ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ನಡೆಯುತ್ತೆ ಸ್ನೇಹಿತರೆ. ಈ ಡೇಟಿಗೆ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡಿಸಿ. ನೆಕ್ಸ್ಟ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಅವ್ರು ಕರೀತಾರೆ. ಮತ್ತೇನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ತಿಳಿಸ್ತಾನೆ. ಎಲ್ಲ ಡಿಸ್ಟಿಕಲ್ಲಿ ಬಿಡ್ತಾರೆ ಈ ಥರ. ಇನ್ನು ಅವು ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಪೋಸ್ಟ್ಗಳಿದಾವೆಲ್ಲ, ಹೀಗಾಗಿ ಎಲ್ಲ ಡಿಸ್ಟಿಕ್ಗಳದ್ದು ಬಿಡ್ತಿರ್ತಾರೆ. ನಾನು ಹಾಗೆ ಥರ ಏನಾಯ್ತು ಮತ್ತೆ ಎಲ್ಲ ಡಿಸ್ಟಿಕ್ಗಳದ್ದು ವಿಡಿಯೋ ಮಾಡ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.